ಕೀರ್ತನೆಗಳು 118ನೇ ಅಧ್ಯಾಯ 24ನೇ ವಚನದಲ್ಲಿ ವಾಕ್ಯವು ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ಈ ದಿನವು ಯೆಹೋವನಿಂದಲೇ ನೇಮಕವಾದದ್ದು, ಇದರಲ್ಲಿ ನಾವು ಉಲ್ಲಾಸದಿಂದ ಆನಂದಿಸೋಣ ಎಂದು ವಚನವು ಬರೆಯಲ್ಪಟ್ಟಿದೆ. ಅಂದರೆ ಪ್ರೀತಿಯುಳ್ಳ ದೇವ ಜನರೇ, ನಮ್ಮ ಅನೇಕ ದಿವಸಗಳಲ್ಲಿ ನಾವು ಏನ್ ಮಾಡುವವರಾಗಿದ್ದೇವೆ, ಒಂದು ದುಃಖದಿಂದ ನಾವು ದಿನವನ್ನ ಪ್ರಾರಂಭಿಸುವವರಾಗಿದ್ದೇವೆ. ಒಂದು ವೇದನೆಯಿಂದ ಆಗಿರಬಹುದು, ಒಂದು ಕಣ್ಣೀರಿನಿಂದ ಆಗಿರಬಹುದು, ಒಂದು ಯೋಚನೆಯ ಕಾರ್ಯಗಳಿಂದ ಆಗಿರಬಹುದು, ನಮ್ಮ ಅನುದಿನಗಳನ್ನ ನಾವೇನ್ ಮಾಡುವವರಾಗಿದ್ದೇವೆ, ಪ್ರಾರಂಭಿಸುವವರಾಗಿದ್ದೇವೆ. ಆದರೆ ಪ್ರೀತಿಯುಳ್ಳ ದೇವ ಜನರೇ, ನಮಗೆ ಆತನು ಕೊಡುವಂತಹ ಪ್ರತಿ ದಿನಗಳು, ಆತನು ನಮ್ಮ ಜೀವಿತದಲ್ಲಿ ಕೊಂಡು ಬರುವಂತಹ ಪ್ರತಿಯೊಂದು ಸಮಯಗಳು ಅದೇನಾಗಿವೆ, ಒಂದು ಆನಂದವನ್ನು ಕೊಡುವಂತಹ ದಿನಗಳಾಗಿವೆ. ಆದುದರಿಂದ ನಾವು ಮುಂಜಾನೆಯೇ ಕರ್ತನ ಸಮ್ಮುಖಕ್ಕೆ ಹೋಗಿ, ದೇವರೇ, ಈ ದಿನವನ್ನ ನೀನ್ ನನಗೆ ಕೊಟ್ಟಿದ್ಯಾ ಸ್ವಾಮಿ, ಇದರಲ್ಲಿ ನಾನು ಸಂತೋಷಿಸಬೇಕು, ಇದನ್ನ ನಾನು ಉಲ್ಲಾಸಿಸಬೇಕು, ಇದರಲ್ಲಿ ನಾನು ಯಾವಾಗಲೂ ಸ್ತೋತ್ರವನ್ನ ಮಾಡಿಕೊಂಡು ಈ ದಿನದಲ್ಲಿ ನಾನು ನಡೆದು ಹೋಗಬೇಕು ಸ್ವಾಮಿ ಎಂದು ಹೇಳುವಾಗ, ಕರ್ತನಾತ್ಮನು ನಮ್ಮ ದಿನಗಳಲ್ಲಿ ಕ್ರಿಯೆ ಮಾಡುವಂತಹ ಎಲ್ಲ ವಿಧವಾದ ಪರಿಸ್ಥಿತಿಗಳನ್ನ ಆತನ ಏನ್ ಮಾಡುವವನಾಗಿದ್ದಾನೆ, ಮಾರ್ಪಡಿಸುವವನಾಗಿದ್ದಾನೆ. ಪ್ರೀತಿಯುಳ್ಳ ದೇವ ಜನರೇ, ಈ ದಿನವು ನಾವು ಇರುವಂತಹ ಈ ದಿನವು ಇದು ಯಾರು ಕೊಟ್ಟಂತಹ ದಿನ, ಇದು ಕರ್ತನು ನಮಗೆ ಅನುಗ್ರಹಿಸಿದಂತಹ ದಿನವಾಗಿದೆ. ದೇವರ ಕೃಪೆಯಿಂದ ನಾವು ಇವತ್ತು ಏನ್ ಮಾಡುವವರಾಗಿದ್ದೇವೆ, ಜೀವಿಸುವವರಾಗಿದ್ದೇವೆ. ಕರ್ತನ ಕೃಪೆಯಿಂದ ನಾವು ಇವತ್ತೇನ್ ಮಾಡುವವರಾಗಿದ್ದೇವೆ, ನಡೆದು ಹೋಗುವವರಾಗಿದ್ದೇವೆ. ಇವತ್ತು ನಡೆದು ಹೋಗುತ್ತಾ ಇರುವಂತಹ ನಮ್ಮ ಜೀವಿತಗಳಲ್ಲಿ, ನಾವು ಜೀವಿಸುತ್ತಾ ಇರುವಂತಹ ಈ ದಿನಗಳಲ್ಲಿ ನಾವೇನ್ ಮಾಡಬೇಕು, ಸಂತೋಷದಿಂದ ನಡೆದು ಹೋಗಬೇಕು. ಯಾಕಂದ್ರೆ ಆತನು ನಮ್ಮ ಜೀವಿತಗಳನ್ನ ಅನುಗ್ರಹಿಸಿದ್ದಾನೆ, ನಮ್ಮ ದಿನಗಳನ್ನ ಹೆಚ್ಚಿಸಿದ್ದಾನೆ. ನಮ್ಮ ದಿನಗಳನ್ನ ನಾವು ಇವತ್ತು ಹೇಗೆ ಪ್ರಾರಂಭಿಸಬೇಕು, ಕರ್ತನ ಸಮ್ಮುಖದಿಂದ ಪ್ರಾರಂಭಿಸಬೇಕು, ಕರ್ತನ ಸಮ್ಮುಖಕ್ಕೆ ಹೋಗಿ ಸಂತೋಷವಾಗಿ ಪ್ರಾರಂಭಿಸಬೇಕು. ಆದರೆ ನಾವು ಇವತ್ತು ನಮ್ಮ ಜೀವಿತಗಳಲ್ಲಿ ನಮ್ಮ ದಿವಸಗಳನ್ನ ಯಾವ ರೀತಿಯಾಗಿ ನಾವು ಪ್ರಾರಂಭಿಸ್ತಾ ಇದ್ದೇವೆ ಅಂದ್ರೆ, ಒಂದು ದುಃಖದಿಂದಲೂ, ಪರಿಸ್ಥಿತಿಗಳನ್ನ ನೋಡುವುದರಿಂದಲೂ, ಒಂದು ಯೋಚನೆಯಲ್ಲಿ ಇದ್ದುಕೊಂಡು ನಾವು ಏನ್ ಮಾಡುವವರಾಗಿದ್ದೇವೆ, ದಿನಗಳನ್ನ ಪ್ರಾರಂಭಿಸುವವರಾಗಿದ್ದೇವೆ. ಆದುದರಿಂದ ದಿನ ಎಲ್ಲ ಅದೇನ್ ಮಾಡುವಂತದ್ದಾಗಿದೆ, ಯೋಚನೆಗಳನ್ನುವಂಥದ್ದು ಕ್ರಿಯೆ ಮಾಡಿಕೊಂಡಿರುವಂತದ್ದಾಗಿದೆ. ಆದ್ರೆ ನಮ್ಮ ದಿವಸಗಳನ್ನ ಕರ್ತನ ಸಮ್ಮುಖಕ್ಕೆ ಹೋಗಿ ಪ್ರಾರ್ಥಿಸುವಾಗ, ಆ ದಿನದಲ್ಲಿ ದೇವರ ಆತ್ಮನ ಸಂತೋಷವನ್ನ ನಾವು ಇವತ್ತೇನ್ ಮಾಡುವವರಾಗಿದ್ದೇವೆ, ಅನುಭವಿಸುವವರಾಗಿದ್ದೇವೆ. ಆದುದರಿಂದ ಪ್ರೀತಿಯುಳ್ಳ ದೇವಚಂದ್ರೆ, ಕರ್ತನು ನಮ್ಮ ಜೀವಿತದಲ್ಲಿ ಕೊಟ್ಟಿರುವಂತಹ ಈ ದಿನಗಳಲ್ಲಿ ನಾವು ಇವತ್ತೇನ್ ಮಾಡೋಣ, ಆನಂದಿಸೋಣ, ಸಂತೋಷವಾಗಿ ನಾವು ನಡೆದುಕೊಳ್ಳೋಣ. ಸರಿ, ನಾವು ಪ್ರಾರ್ಥಿಸಿಕೊಳ್ಳೋಣ. ಅಪ್ಪ ಕರ್ತನೆ, ನಿಂಗೆ ಸ್ತೋತ್ರ ಸ್ವಾಮಿ. ಈ ಮುಂಚಾನೆ ವೇಳೆಯಲ್ಲಿ ದೇವರೇ, ಈ ವಾಕ್ಯ ಭಾಗ ಸಂದೇಶವನ್ನು ನೋಡುವ ಜನಗಳನ್ನ ಸಂಧಿಸು ಕರ್ತನೆ. ನಿನ್ನ ಜನರ ಜೀವಿತದಲ್ಲಿ ನಿನ್ನ ಕಾರ್ಯವನ್ನ ಮಾಡಿ, ನಿನ್ನ ಜನರನ್ನ ದೇವರೇ ಪ್ರತಿ ದಿನವೂ ನೀನೊಂದು ಸಂತೋಷವಾಗಿ, ಆನಂದವಾಗಿ ನೀನು ನಡೆಸುವುದಕ್ಕಾಗಿ ಸ್ತೋತ್ರ. ಎಲ್ಲ ವಿಧವಾದ ದುಃಖದ ಸಂಗತಿಗಳನ್ನ ಮಾರ್ಪಡಿಸಿ ನಡೆಸುವುದಕ್ಕಾಗಿ ಸ್ತೋತ್ರ. ನಜರೇತಿನ ಯೇಸುವಿನ ನಾಮದಲ್ಲಿ ಕರ್ತನೆ, ಆಮೆನ್.